ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಹರೀಶ್ ಕುಮಾರ್. ನಾನು ಮೊದಲನೇ ಬಾರಿ ಯೂಟ್ಯೂಬ್ ಚಾನಲ್ ಪ್ರಾರಂಭಿಸ್ತಾ ಇದ್ದೀನಿ. ಇದು ನನ್ನ ಮೊದಲನೇ ವಿಡಿಯೋ. ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ಹಾಗೂ ವಿಡಿಯೋ ಕ್ಲಾರಿಟಿ, ವಾಯ್ಸ್ ಓವರ್ ಏನೇ ತಪ್ಪಾಗಿದ್ದರೂ ಕ್ಷಮಿಸಿ. ನನ್ನ ಚಾನಲ್ ನೇಮ್ HK ಸೋಲೋ ಎಕ್ಸ್ಪೆಡಿಷನ್ಸ್ ಅಂತ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಯಾಕೆಂದರೆ ಪೂರ್ತಿ ಇಂಡಿಯಾ ಕಾರಲ್ಲೇ ಹೋಗಬೇಕು ಅನ್ನೋ ಆಸೆ ಇದೆ. ಹಾಗೂ ಇದಕ್ಕೆ ನಿಮ್ಮೆಲ್ಲರ ಸಹಕಾರ, ಆಶೀರ್ವಾದ ಇರಲಿ ಅಂತ ಆಶಿಸ್ತೀನಿ. ಇವತ್ತು ನಾನು ಹೋಗ್ತಾ ಇರೋದು ಕೇರಳದ ಕೊಟ್ಟಯೂರು ಟೆಂಪಲ್, ರಾಜರಾಜೇಶ್ವರಿ, ಮಡೈಕಾವು ಹಾಗೂ ಕಣ್ಣೂರು ಬೀಚ್. ನಾನು ಈ ಟ್ರಿಪ್ನ ಸ್ಟಾರ್ಟ್ ಮಾಡಿದ್ದು ಬೆಂಗಳೂರಿನಿಂದ. ಈ ಟ್ರಿಪ್ನ ಬೆಂಗಳೂರಿಂದ ಪ್ರಾರಂಭ ಮಾಡಿ ಮೈಸೂರು ವಿರಾಜಪೇಟೆ ಕಡೆಯಿಂದ ಹೋಗ್ತಿದ್ದೀನಿ. ಈ ಟ್ರಿಪ್ನಲ್ಲಿ ಏನೇನೆಲ್ಲ ಆಗುತ್ತೆ ಮತ್ತು ಈ ಟ್ರಿಪ್ನ ಮಾಹಿತಿ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಹೇಳ್ತಾ ಇರ್ತೀನಿ. ಮೊದಲನೇದಾಗಿ ಕೊಟ್ಟಯೂರಿಗೆ ಹೋಗೋಕ್ಕೆ ಬೆಂಗಳೂರಿನಿಂದ 4 ದಾರಿಗಳಿದೆ ನನಗೆ ಗೊತ್ತಿರೋದು. ಬಂಡೀಪುರ, ವಿರಾಜಪೇಟೆ, ನಾಗರಹೊಳೆ, ಮಂಗಳೂರು ಕಡೆಯಿಂದನೂ ಹೋಗ್ಬೋದು. ನಿಮ್ಮ ಅನುಕೂಲ ನೋಡಿಕೊಂಡು ನೀವು ಆ ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ಮತ್ತು ಇನ್ನೊಂದು ಏನಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು, ದಯವಿಟ್ಟು ಹುಷಾರಾಗಿ ಓಡಿಸಿ, ಸೇಫಾಗಿ ಹೋಗಿ ಸೇಫಾಗಿ ಬನ್ನಿ. ಯಾವುದೇ ರೀತಿ ತೊಂದರೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಹಾಗೆ ಕಾಡಿಗೂ ಆಗಲಿ ನಾಡಿಗೂ ಆಗಲಿ ಯಾವುದಕ್ಕೂ ತೊಂದರೆ ಕೊಡೋದಕ್ಕೆ ಹೋಗಬೇಡಿ. ನಿಮ್ಮ ಈ ಟ್ರಿಪ್ಪು ಸುಖಕರವಾಗಿರಲಿ ಅಂತ ನಾನು ಬಯಸ್ತೀನಿ. ಮೊದಲನೇದಾಗಿ ಇದು ನನ್ನ ಮೊದಲನೇ ಟ್ರಿಪ್ ಆಗಿರೋದ್ರಿಂದ ನಾನೊಬ್ಬನೇ ಹೋಗ್ತಾ ಇಲ್ಲ. ಯಾಕಂದರೆ ಜರ್ನಿ ಹೇಗಿರುತ್ತೆ ಅನ್ನೋದು ನನಗೂ ಐಡಿಯಾ ಇಲ್ಲ. ಹಾಗಾಗಿ ನನ್ನ ಸ್ನೇಹಿತರಾದ ವಿಶ್ವನಾಥ್ ಅವ್ರನ್ನೂ ಜೊತೆಲಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೊ ನಮ್ಮಿಬ್ರಿಗೂ ಟ್ರಿಪ್ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಈ ಟ್ರಿಪ್ಪಲ್ಲಿ ನಾವು ಮೊದಲಿಗೆ ಇಲ್ಲಿ ಸರಿಸುಮಾರು ಬೆಂಗಳೂರು ಬಿಡೋದ್ರೊಳಗಡೆ 4 ಗಂಟೆ ಆಗಿತ್ತು. ಬೆಂಗಳೂರು ಟ್ರಾಫಿಕ್ ಇದ್ದ ಕಾರಣ ನಾವು ಎಲೆಕ್ಟ್ರಾನಿಕ್ ಸಿಟಿ ಕಡೆಯಿಂದ ನೈಸ್ ರೋಡ್ಗೆ ಹೋಗಿ ನೈಸ್ ರೋಡಿಂದ ಮೈಸೂರು ರೋಡ್ ತೊಗೊಂಡ್ವಿ. ರೋಡ್ ತುಂಬ ಚೆನ್ನಾಗಿದೆ. ದಯವಿಟ್ಟು ಸೇಫಾಗಿ ಓಡಿಸಿ. ಇಲ್ಲಿ ಈ ಟ್ರಿಪ್ನ ನಾವು ಹೇಗೆಲ್ಲ ಮೋಜು ಮಸ್ತಿ ಮಾಡ್ತೀವಿ ಅಂತ ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತಾ ಇರ್ತೀನಿ. ಹಾಗೂ ನನ್ನ ವಾಯ್ಸ್ ಓವರು, ವೀಡಿಯೋ ಕ್ಲಾರಿಟಿ ಯಾವುದ್ರಲ್ಲಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಯಾಕಂದ್ರೆ ನನ್ನ ಮೊದಲನೇ ವೀಡಿಯೋ ಇರೋದ್ರಿಂದ ನನಗೂ ಎಕ್ಸ್ಪೀರಿಯೆನ್ಸ್ ಇಲ್ಲ. ಸೊ ದಿನ ಎಕ್ಸ್ಪೀರಿಯೆನ್ಸ್ ಆಗ್ತಾ ಒಳ್ಳೆ ವೀಡಿಯೋ, ಒಳ್ಳೊಳ್ಳೆ ಕಂಟೆಂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಹಂಚ್ಕೊಳ್ತೀನಿ. ಸೊ ಅಲ್ಲಿವರೆಗೂ ನೀವು ಸಹಕರಿಸಬೇಕಾಗಿ ನಾನು ಮನಸಾರೆ ಕೇಳ್ಕೊತೀನಿ. ಈ ಟ್ರಿಪ್ನ ನಾವು ತುಂಬ ಖುಷಿಯಾಗಿ ಸ್ಟಾರ್ಟ್ ಮಾಡಿದ್ದೀವಿ. ಇದು ಹೇಗಿರುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ. ಬನ್ನಿ ನಮ್ಮ ಜೊತೆ ನೀವು ನೋಡ್ತಾ ಎಂಜಾಯ್ ಮಾಡೋಣ. CNG ಫಿಲ್ ಮಾಡೋ ಸಮಯ ಬಂದಿದೆ. ಇದನ್ನು ನಾನು ಶ್ರೀರಂಗಪಟ್ಟಣಕ್ಕಿಂತ 5 ಕಿಲೋಮೀಟ್ರ್ ಮುಂಚೆನೇ CNG ಫಿಲ್ ಮಾಡಿಸ್ತಾ ಇದ್ದೀನಿ. ನನ್ನ ಗಾಡಿ ಒಟ್ಟು 99,852 ಕಿಲೋಮೀಟ್ರ್ ಓಡಿದೆ. ಇದು ಟ್ರಿಪ್ ಎ. ನಾನು ಸ್ಟಾರ್ಟ್ ಮಾಡಿದಾಗ 0 ಮಾಡಿದ್ದೆ. ಇದು ಟ್ರಿಪ್ ಬಿ. ಈಗ 0 ಮಾಡ್ತೀನಿ. ಇಲ್ಲಿಂದ ಗ್ಯಾಸ್ ಹಾಕ್ಸ್ಮೇಲೆ ಎಷ್ಟು ಮೈಲೇಜ್ ಬರುತ್ತೆ, ಎಷ್ಟು ಕಿಲೋಮೀಟ್ರ್ ಡ್ರೈವ್ ಮಾಡ್ಬೋದು, ಇದರ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಇನ್ನೊಂದು ಸಲ ಚೆಕ್ ಮಾಡ್ಕೊಂಬಿಡಿ, ಓಕೆನಾ? ಟೋಟಲ್ ಪ್ರೆಷರ್ ಬಂದು 210 ಇದೆ. ಸೊ ಹಾಗಾಗಿ ಗ್ಯಾಸ್ ಫುಲ್ಲಾಗುತ್ತೆ, ಏನು ತೊಂದರೆ ಇಲ್ಲ. ಇಲ್ಲಿ ಫಿಲ್ ಮಾಡಿಸ್ಕೊಂಡ್ರೆ ಕೊಟ್ಟಯೂರವರೆಗೂ ಈಸಿಯಾಗಿ ಹೋಗಿ ಅಲ್ಲಿಂದ ಮುಂದೆಲ್ಲ ನೋಡಬೇಕು ಗ್ಯಾಸ್ ಎಲ್ಲಿ ಸಿಗುತ್ತೆ ಅಂತ. ಸೊ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ ಟ್ರಿಪ್ನ.
ಗ್ಯಾಸ್ ಫಿಲ್ ಮಾಡಿಸ್ಕೊಂಡು ಕ್ಯಾಶ್ ಕೊಟ್ಟು ನಾವು ಮುಂದಕ್ಕೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನಾವು ಹೊರಟಿದ್ದು ಶ್ರೀರಂಗಪಟ್ಟಣ ಕಡೆಯಿಂದ. ಸೊ ಶ್ರೀರಂಗಪಟ್ಟಣ ಹಳೆ ರೋಡ್ ಇತ್ತಲ್ವ, ಶ್ರೀರಂಗಪಟ್ಟಣ ಟು ಮೈಸೂರು ಹೋಗೋದು ಆ ರೋಡ್ನಲ್ಲಿ ಹೋಗ್ತಾಯಿದ್ದೀವಿ. ಆ ರೋಡಿಂದ ನಮಗೆ ಈಸಿ ಹೇಗಾಗುತ್ತಂದರೆ ಶ್ರೀರಂಗಪಟ್ಟಣದಿಂದ ಹುಣಸೂರಿಗೆ ಶಾರ್ಟ್ಕಟ್ ರೋಡ್ ಇದೆ. ನಿಮಗೆಲ್ಲ ಗೊತ್ತಿರುತ್ತೆ, ಅದು ಮುಂಚೆಯಿಂದನೇ ಇತ್ತು. ರೋಡ್ ತುಂಬ ಚೆನ್ನಾಗಿದೆ, ಟ್ರಾಫಿಕ್ ಇಲ್ಲ, ತುಂಬ ನೈಟ್ ಜರ್ನಿ ಸೇಫಾಗಿರುತ್ತೆ ಅಂದ್ಬಿಟ್ಟು ಮೈಸೂರೆಲ್ಲ ಸುತ್ತಾಕೊಂಡು ಯಾಕೆ ಹೋಗೋದು ಅಂತ ಈ ಕಡೆಯಿಂದ ಹೋಗ್ತಾಯಿದ್ದೀವಿ. ರೋಡ್ ಬಗ್ಗೆ ಅಂತೂ ಎರಡನೇ ಮಾತಿಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ದಾರೆ, ಟ್ರಾಫಿಕ್ ಕಮ್ಮಿ. ಹಾಗೆ ದಯವಿಟ್ಟು ನೈಟ್ ಟೈಮ್ ಓಡಿಸ್ಬೇಕಾದ್ರೆ ಲೋ ಬೀಮ್ನ ತುಂಬ ಬಳಸಿ. ಒನ್ ವೇ ರೋಡ್ಗಳಲ್ಲಿ ಹೈ ಬೀಮ್ ಬಳಸಬೇಡಿ, ಇದರಿಂದ ನಿಮಗೂ ತೊಂದರೆ ಆಗುತ್ತೆ, ನಿಮ್ಮ ಮುಂದ್ಗಡೆ ಬರೋರಿಗೂ ತೊಂದರೆ ಆಗುತ್ತೆ. ಈಗ ನಾವು ನಮ್ಮ ಕರ್ನಾಟಕದ ವಿರಾಜಪೇಟೆ ಕಡೆಯಿಂದ ಕೇರಳಗೆ ರೀಚ್ ಆಗ್ತಾಯಿದ್ದೀವಿ. ಕೇರಳ ರೋಡು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಬಟ್ ತುಂಬ ದೊಡ್ಡದಾಗೇನಿಲ್ಲ. ರೋಡು ಚಿಕ್ಕ ರೋಡೇ, 2 ಗಾಡಿ ಪಾಸ್ ಆಗುತ್ತೆ ಅಷ್ಟೇ, ಆಪೋಸಿಟಲ್ಲಿ ಹೋದರೆ. ಸೊ ದಯವಿಟ್ಟು ಹುಷಾರಾಗಿ ಓಡಾಡಿ, ಯಾಕಂದರೆ ಲೈಟಾಗಿ ಘಾಟ್ ಸೆಕ್ಷನ್ ಥರ ಇದೆ, ಫಾರೆಸ್ಟ್ ಒಳಗಡೆ, ತಿಕ್ ಫಾರೆಸ್ಟು. ಇಲ್ಲಾಂದರೆ ಅಲ್ಲಿ ಗಾಡಿ ಹಾಕ್ಬೇಡಿ, ಸೇಫಾಗಿ ಹೋಗಿ ಸೇಫಾಗಿ ಬನ್ನಿ. ಗಾಡಿ ಓಡಿಸ್ಬೇಕಾದ್ರೆ ಸ್ವಲ್ಪ ಪ್ರಜ್ಞೆ ಇಟ್ಕೊಳ್ಳಿ. ನಿದ್ದೆ ಬರೋವಾಗಿದ್ದರೆ ದಯವಿಟ್ಟು ಯಾರಾದರೂ ಜೊತೆಲಿದ್ದರೆ ಅವ್ರಿಗೆ ಕೊಟ್ಬಿಡಿ. ಹಾಗೆ ಕೇರಳ ಎಂಟ್ರ್ ಆಗ್ತಿದ್ದಂಗೆ ನನಗೆ ಫೈನ್ ಬಿತ್ತು, 205 ರೂಪಾಯಿ. ಇದು ಬಂದು ಕೇರಳದ ಮೂಲ ದೇವರಿಡೋ ಸ್ಥಳ. ವರ್ಷ ಪೂರ್ತಿ ಓಪನ್ ಇರುತ್ತೆ ಈ ದೇವಸ್ಥಾನ, ಈ 20 ದಿನ ಬಿಟ್ಟು. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ದರ್ಶನಕ್ಕೆ ಹೋದ್ವಿ. ಬೆಳಗಿನ ಜಾವ 4 ಗಂಟೆಗೆ ಫುಲ್ಲು ರಶ್ಶು. ದರ್ಶನ ಮಾಡೋದಕ್ಕೆ ಎಲ್ಲ ಜನ ಕಾಯ್ತಾಯಿದ್ರು. ಸರಿ ಅಂತ ನಾವು ಅವ್ರ ಮಧ್ಯೆ ಹೋಗಿ ನಿಂತ್ಕೊಂಡು ದರ್ಶನಕ್ಕೆ ಹೊರಟ್ವಿ. ಇಲ್ಲಿ ಇನ್ನೊಂದು ಸಮಸ್ಯೆ ಏನಂದರೆ ವೀಡಿಯೋ ತೆಗೆಯೋದಕ್ಕೆ ಪರ್ಮಿಷನ್ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಕದ್ದು ಮುಚ್ಚಿ ತೆಗಿತಾ ಇದ್ದಾರೆ, ನಾನು ಸಹ. ಹುಷಾರಾಗಿ ಕ್ಯಾಪ್ಚರ್ ಮಾಡಿ. ಇಲ್ಲಿ ವೀಡಿಯೋಗೆ ಪರ್ಮಿಷನ್ ಇಲ್ಲ. ಕೊಟ್ಟೂರು ದೇವಸ್ಥಾನನ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟಿದ್ದೆ ರಾಜರಾಜೇಶ್ವರ ಟೆಂಪಲ್ಗೆ. ಆ ರೋಡಲ್ಲೂ ಸ್ವಲ್ಪ ಲೈಟಾಗಿ ಟ್ರಾಫಿಕ್ ಇತ್ತು. ಅಲ್ಲಿಂದ ನೆಕ್ಸ್ಟು ಮತ್ತೆ ಗ್ಯಾಸ್ ಖಾಲಿಯಾಗಿತ್ತು. ಗ್ಯಾಸ್ ಹಾಕ್ಸೋಣ ಅಂತ ನಿಯರ್ ಬೈ ಸ್ಟೇಷನ್ಗೆ ಹೋದ್ವಿ. ಕೊಟ್ಟೂರಿಂದ 40 ಕಿಲೋಮೀಟ್ರ್ ಹೋದ್ಮೇಲೆ ಗ್ಯಾಸ್ ಬಂಕ್ ಸಿಕ್ತು. ನೋಡಿ, ಟ್ರಿಪ್ ಬಿಯಲ್ಲಿ 215 ಕಿಲೋಮೀಟ್ರ್ ಡ್ರೈವ್ ಮಾಡಿದ್ದೀನಿ. ಈಗ ಮತ್ತೆ ಗ್ಯಾಸ್ ಫಿಲ್ ಮಾಡ್ತಾಯಿದ್ದೀನಿ. 1,68,000 ಓಡಿದೆ. ಟೋಟಲು 409 ಕಿಲೋಮೀಟ್ರ್ ಡ್ರೈವ್ ಮಾಡಿದ್ದೀನಿ ನಾನು ಬ್ಯಾಂಗ್ಳೂರಿಂದ. ಈಗ ಟ್ರಿಪ್ ಬಿನ 0 ಮಾಡಿ ಗ್ಯಾಸ್ ಫಿಲ್ ಮಾಡಿಸ್ತೀನಿ. ಈಗ ನನ್ನ ಗಾಡಿಗೂ ಗ್ಯಾಸ್ ಹಾಕ್ಸಿದ್ದಾಯಿತು. 6.5 kg ಬಂದಿದೆ. 99 ರೂಪಾಯಿ ಇದೆ ಕೇರಳದಲ್ಲಿ ಗ್ಯಾಸ್ ರೇಟು. ಶ್ರೀರಂಗಪಟ್ಟಣದಲ್ಲಿ ಕಡಿಮೆ ಇತ್ತು, 91 ರೂಪಾಯಿ ಇತ್ತು. ಸರಿ ಅಂತ ಅಲ್ಲಿಂದ ಮುಗಿಸ್ಕೊಂಡು ನಾವು ಮರೈಕಾವು ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲೂ ಅಷ್ಟೇ, ಇಲ್ಲೂ ವೀಡಿಯೋ ತೆಗೆಯೋದಕ್ಕೆ ಪರ್ಮಿಷನ್ ಇರಲಿಲ್ಲ. ರಾಜರಾಜೇಶ್ವರ ಟೆಂಪಲ್ದು ಪರ್ಮಿಷನ್ ಇಲ್ಲ, ಮೊಬೈಲಲ್ಲಿ ವೀಡಿಯೋ ಮಾಡೋದಕ್ಕೂ ಆಗಲಿಲ್ಲ. ಅಲ್ಲಿಂದ ನಾವು ಬಂದಿದ್ದು ಬೀಚ್ಗೆ. ಈ ಸೌಂಡು ಕೇಳಿ ತುಂಬ ಚೆನ್ನಾಗಿದೆ, ಅಲೆಗಳ ಸೌಂಡು.
ಬೀಚೆಲ್ಲ ಮುಗಿಸ್ಕೊಂಡು ನಾವು ಮುಂದೆ ಬಂದ್ವಿ, ಬಂಡೀಪುರ ಕಡೆಯಿಂದ ಹೋಗೋಣ ಅಂತ. ನಾವಲ್ಲಿ ಬಿಡೋದ್ರೊಳಗಡೆ ಟೈಮು 3 ಗಂಟೆ ಆಗಿತ್ತು ಬೀಚ್ ಬಿಡೋದ್ರೊಳಗಡೆ. ಸೊ ಬಂಡೀಪುರ ಎಂಟ್ರಾದ್ವಿ. ಜಿಟಿ ಜಿಟಿ ಮಳೆ, ಮಂಜು, ತುಂಬ ಚೆನ್ನಾಗಿತ್ತು ರೋಡು. ಡ್ರೈವ್ ಮಾಡೋದಕ್ಕಂತ ಎಕ್ಸ್ಟ್ರಾಡಿನರಿ, ಒಳ್ಳೆ ವೆದರು. ಸೊ ನೀವೇ ಇದನ್ನು ಫೀಲ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾವು ಕಾಡು ಪ್ರಾಣಿ ಸಿಗುತ್ತೇನೋ ಅಂತ ಬಂದ್ವಿ, ಬಟ್ ಯಾವುದೋ ಪ್ರಾಣಿ ಸಿಗಲಿಲ್ಲ. ಬಟ್ ಕ್ಲೈಮೇಟ್ ತುಂಬ ಚೆನ್ನಾಗಿತ್ತು. ಬಂದಿದ್ದಷ್ಟೇ ಸಂತೋಷ, ಖುಷಿಯಾಯಿತು. ನಾವು ಬಂಡೀಪುರ ದಾಟೋದ್ರೊಳಗಡೆ ತುಂಬ ಲೇಟ್ ಆಗಿಬಿಟ್ಟಿತ್ತು. 7 ಕಾಲಾಗ್ಬಿಟ್ಟಿತ್ತು. ಕತ್ಲಲ್ಲಿ ಏನೂ ಕಾಣಿಸ್ಲಿಲ್ಲ ನಮಗೆ. ಬಟ್ ತುಂಬ ಎಂಜಾಯ್ ಮಾಡಿದ್ವಿ. ನೀವು ಯಾರಾದರೂ ಈ ರೂಟ್ ಕಡೆಯಿಂದ ಬಂದು ನಿಮಗೆ ಪ್ರಾಣಿ ಸಿಕ್ಕಿದರೆ, ಕಾಡು ಪ್ರಾಣಿಗಳು, ದಯವಿಟ್ಟು ಕಾಮೆಂಟ್ ಮಾಡಿ. ನಾನು ನೋಡ್ತೀನಿ, ಶೇರ್ ಮಾಡಿ ವೀಡಿಯೋನ. ನಾನು ನೋಡಿ ತುಂಬ ಎಂಜಾಯ್ ಮಾಡ್ತೀನಿ. ಫೈನಲಾಗಿ ನಾವು ಹೊರಟಿದ್ದು ಬಂಡೀಪುರ ಕಡೆಯಿಂದ ಮೈಸೂರು ಕಡೆಗೆ. ಬಂಡೀಪುರದಲ್ಲಿ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ವಿ ಪ್ರಾಣಿಗಳು ಕಾಣಿಸುತ್ತೆ ಅಂತ. ಅದಕ್ಕೋಸ್ಕರನೇ ನಾವು ಬಂಡೀಪುರ ರೂಟಲ್ಲಿ ಬಂದಿದ್ದು. ಸೊ ಮಳೆ ಇದ್ದ ಕಾರಣ, ಕತ್ಲಾದ ಕಾರಣ ಯಾವುದೂ ಕಾಣಿಸ್ಲಿಲ್ಲ. ಸ್ವಲ್ಪ ಬೇಜಾರಾಯಿತು. ಬಟ್ ರೋಡ್ ಜರ್ನಿ ತುಂಬ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ. ನಿಮ್ಗೆ ಇನ್ನೊಂದು ಹೇಳ್ಬೇಕಂದ್ರೆ, ನಾನು ತುಂಬ ಕಡೆ ವೀಡಿಯೋಗಳು ಮಾಡಿದ್ದೀನಿ. ಅದೆಲ್ಲ ಹಾಕೋದಕ್ಕಾಗ್ತಾಯಿಲ್ಲ, ಯಾಕಂದರೆ ಶಾರ್ಟ್ ವೀಡಿಯೋ ಮಾಡ್ತಾ ಇರೋದ್ರಿಂದ. ಜೊತೆಗೆ ತುಂಬ ಕಡೆ ಗ್ಯಾಸ್ ಹಾಕ್ಸಿದ್ದೀನಿ, ಅದನ್ನೆಲ್ಲ ಹಾಕೋದಕ್ಕಾಗ್ತಾಯಿಲ್ಲ. ಆಮೇಲೆ ಲಾಸ್ಟಲ್ಲಿ ಕನ್ಫ್ಯೂಸ್ ಆಗಬೇಡಿ. ನಾನು ಟೋಟಲ್ ನನ್ನ ಈ ರೋಡ್ ಖರ್ಚು ಮತ್ತು ನನ್ನ ವೆಚ್ಚಗಳು ಎಲ್ಲನೂ ನಿಮಗೆ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ, ಇದ್ರ ಬಗ್ಗೆ ಮಾಹಿತಿನ. ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂದಂಗೆ ಮೈಸೂರಿಗೆ ಬಂದು ಮೈಸೂರಲ್ಲಿ ನಾನು ಗ್ಯಾಸ್ ಹಾಕ್ಸಿದೆ. ಸೊ ಇದು ಲಾಸ್ಟ್ ಗ್ಯಾಸ್ ಹಾಕ್ಸಿದ್ದು ನಾನು. ಟೋಟಲ್ಲು ಟ್ರಿಪ್ ಬಿಯಲ್ಲಿ 229 ಆಗಿತ್ತು. ಟೋಟಲ್ ಕಿಲೋಮೀಟ್ರು 1,400 ಚಿಲ್ಲರೆ ಓಡಿತ್ತು. ನನ್ನ ಟ್ರಿಪ್ ಎಯಲ್ಲಿ ಬಂದು 700 ಚಿಲ್ಲರೆ ಓಡಿತ್ತು. ಟ್ರಿಪ್ ಬಿನ 0 ಮಾಡಿದ್ದೀನಿ. ಫೈನಲ್ ಅಲ್ಲಿಂದ ಬೆಂಗಳೂರವರೆಗೂ ನಾನು ರೀಚ್ ಆದೆ ಮನೆಗೆ. ಸೊ ನನಗೆ ಓವರಾಲು ಈ ಟ್ರಿಪ್ಪು ತುಂಬ ಸಂತೋಷ ಆಯಿತು. ಇದರಿಂದ ನನಗೆ ಓವರಾಲ್ ಖರ್ಚು ಎಷ್ಟು ಬಂತು ಅಂದರೆ, ಮತ್ತು ನಿಮಗೆ ಇನ್ನೊಂದು ವಿಷಯ ಹೇಳೋದು ಮರ್ತೇನೆ ನಾನು. ನನ್ನ ಕಾರ್ ಬಂದು ವೈಟ್ ಬೋರ್ಡ್ ಅಲ್ಲ, ಯೆಲ್ಲೋ ಬೋರ್ಡು ಟ್ಯಾಕ್ಸಿ. ಇದು ಬಂದು CNG ವ್ಯಾಗನರ್ ಕಾರು. ಯೆಲ್ಲೋ ಬೋರ್ಡ್ ಆಗಿರೋದ್ರಿಂದ ನನಗೆ ಒಟ್ಟು ಖರ್ಚು 6,000 ಬಂತು. ಟೋಟಲ್ಲು 770 ರೂಪಾಯಿ TP ಟೆಂಪ್ರವರಿ ಪರ್ಮಿಟ್ ಹಾಕ್ಸಿದೆ. ಮತ್ತು ಟೋಲ್ಗೆ 1,000 ರೂಪಾಯಿ ಖರ್ಚಾಯಿತು. ಗ್ಯಾಸ್ ಬಂದು ಟೋಟಲ್ಲು ಹೋಗಿ ಬರೋದ್ರಿಗೆ 2,300 ರೂಪಾಯಿ ಗ್ಯಾಸ್ ಖರ್ಚಾಯಿತು. ಮತ್ತು 250 ರೂಪಾಯಿ ಫೈನ್ ಬಂತು. ನಂದು ಡಾಕ್ಯುಮೆಂಟ್ ಎಲ್ಲ ಕರೆಕ್ಟಾಗಿತ್ತು. ಸೈಡಲ್ಲಿ ಸ್ಟಿಕ್ಕರ್ ಹೋಗ್ಬಿಟ್ಟಿತ್ತು, ಯೆಲ್ಲೋ ಬೋರ್ಡ್ ನಂಬರ್ ಪ್ಲೇಟ್ ಸ್ಟಿಕ್ಕರು. ಸೊ ಆ ಕಾರಣಕ್ಕೆ 250 ರೂಪಾಯಿ ಫೈನ್ ಹಾಕಿದ್ದಾರೆ. ಇನ್ನು ಈ ಥರ ನನಗೆ 1,700 ರೂಪಾಯಿ ಬಂದಿದೆ. ಊಟ ತಿಂಡಿ ಖರ್ಚು, ಕಾಫಿ ಟೀ ಕುಡ್ದಿದ್ದು ಎಲ್ಲ. ಸೊ ಇದು ನಮ್ಮ ಟ್ರಿಪ್ನ ಸಂಪೂರ್ಣ ಮಾಹಿತಿ. ಇದರಿಂದ ನಿಮಗೂ ಖುಷಿಯಾಗಿದೆ ಅಂತ ಬಯಸ್ತೀನಿ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನನ್ನ ಮೊದಲನೇ ವೀಡಿಯೋ ಇದರಿಂದ ಭಾಳ ಖುಷಿ ಇದೆ. ಸೊ ದಯವಿಟ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.